ಪೂರಿ ಜಗನ್ನಾಥ. ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇರ್ತಾನೆ. ಅವನಿಗೆ ಒಂದು ಕೋರಿಕೆ ಇರುತ್ತೆ. ಅದೇನು ಅಂತಂದರೆ ಭಗವಂತನ ದರ್ಶನವನ್ನು ಮಾಡಬೇಕು ಅಂತ. ಆದ್ದರಿಂದ ಯಾರಾದರೂ ಭಗವಂತನ ದರ್ಶನ ಮಾಡಿದವರಿದ್ದರೆ ಅವರಿಗೆ ವಿಶೇಷ ಸನ್ಮಾನ ಮಾಡ್ತೇವೆ ಅಂತ ಹೇಳಿ ಊರಿನಲ್ಲೆಲ್ಲ ಡಂಗುರ ಸಾರಿಸ್ತಾನೆ. ಆಗ ಉತ್ಕಲದಿಂದ ಅಂತಂದರೆ ಈಗಿನ ಒರಿಸ್ಸಾ, ಅಲ್ಲಿಂದ ಬಂದ ವ್ಯಕ್ತಿಯು ತಾನು ಉತ್ಕಲ ಪ್ರದೇಶದ ಹತ್ತಿರವಿರುವ ನೀಲಾಚಲಂ ಅನ್ನುವಂತಹ ಪ್ರದೇಶದಲ್ಲಿ ಭಗವಂತನ ದರ್ಶನ ಪಡೆದಿದ್ದೇನೆ ಅಂತ ಹೇಳ್ತಾನೆ. ರಾಜ, ಮಂತ್ರಿ ಹಾಗೂ ಕೆಲವರೊಂದಿಗೆ ಆ ಪ್ರದೇಶವನ್ನು ಹುಡುಕಲು ಹೊರಟರು. ಮಂತ್ರಿ ಬಹಳ ಬುದ್ಧಿವಂತನಾಗಿರ್ತಾನೆ. ಹೀಗೆ ಹುಡುಕುತ್ತಾ ಅವರು ಶಬರ ಜಾತಿ ಅಂದರೆ ಬುಡಕಟ್ಟು ಜನಾಂಗದವರು ಇರುವ ಸ್ಥಳಕ್ಕೆ ಬರ್ತಾರೆ. ಅವರು ಆರಾಧಿಸುವ ದೇವರನ್ನು ಬೇರೆಯವರಿಗೆ ತೋರಿಸೋದಿಲ್ಲ, ಆದರೆ ಅವನಿಗೆ ದರ್ಶನ ಮಾಡಬೇಕೆಂಬ ಬಯಕೆ. ಆದ್ದರಿಂದ ಆ ಗುಂಪಿನ ನಾಯಕನ ಮಗಳನ್ನು ವಿವಾಹ ಮಾಡಿಕೊಳ್ತಾನೆ. ಸ್ವಲ್ಪ ದಿನಗಳು ಕಳೆದ ಬಳಿಕ ಒಂದು ದಿನ ಮಂತ್ರಿಯು ತನಗೆ ಒಂದು ಬಯಕೆ ಇದೆ ಅಂತ ಹೇಳಿದಾಗ ನಾಯಕ ಏನು ಅಂತ ಕೇಳ್ತಾನೆ. ಆಗ ಮಂತ್ರಿಯು ತಾವು ಆರಾಧಿಸುವ ದೇವರನ್ನು ನೋಡಬೇಕು ಅಂತ ಹೇಳ್ತಾನೆ. ನಾಯಕನು ದೇವರನ್ನು ತೋರಿಸ್ತೇನೆ, ಆದರೆ ಮಾರ್ಗವನ್ನು ನೋಡದಂತೆ ಕಣ್ಣಿಗೆ ಬಟ್ಟೆಯನ್ನು ಕಟ್ತೇವೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ನೀಲಮಾಧವ ರೂಪದಲ್ಲಿ ಭಗವಂತನ ದರ್ಶನವಾಗುತ್ತೆ. ಎಲ್ಲಿಂದಲೋ ಗರುಡ ಪಕ್ಷಿಯೊಂದು ಹಾರುತ್ತಾ ಬಂದು ನೀರಿನಲ್ಲಿ ಮುಳುಗಿ ಹೊರಗೆ ಬಂದು ವೈಕುಂಠದಲ್ಲಿರುವ ವಿಷ್ಣು ಚತುರ್ಭುಜರಾಗಿರುವಂತೆ ಗೋಚರಿಸ್ತಾನೆ. ಹೀಗೆ ಪರಮಾದ್ಭುತವಾಗಿ ಭಗವಂತನ ದರ್ಶನವನ್ನು ಮಾಡಿ ಈ ವಿಷಯವನ್ನು ರಾಜ ಇಂದ್ರದ್ಯುಮ್ನಿಗೆ ತಿಳಿಸಬೇಕು ಅಂತ ಹೇಳಿ ಬರ್ತಾರೆ. ರಾಜನಿಗೆ ವಿವರಿಸಿದಾಗ ರಾಜ ಕೇಳ್ತಾನೆ, ಹಾಗಾದರೆ ನಿನಗೆ ದಾರಿಯು ತಿಳಿದಿಲ್ವಲ್ಲ ಅಂತ. ಆಗ ಮಂತ್ರಿ ಹೇಳ್ತಾನೆ, ಮಹಾರಾಜ, ನಾನು ಹೋಗುವಾಗ ಸಾಸಿವೆ ಕಾಳಿನ ಗಂಟನ್ನು ಕಟ್ಟಿಕೊಂಡು ಅದು ದಾರಿಯುದ್ದಕ್ಕೂ ಬೀಳುವಂತೆ ಮಾಡಿದ್ದೆ. ಅದು ಈ ವೇಳೆಗೆ ಮೊಳಕೆ ಹೊಡೆದು ಚಿಕ್ಕದಾದ ಸಸಿಗಳಾಗಿರುತ್ತವೆ ಅಂತ ಹೇಳ್ತಾನೆ. ಹಾಗೆ ಮಂತ್ರಿಯು ರಾಜನನ್ನು ಕರ್ಕೊಂಡು ಆ ಸ್ಥಳಕ್ಕೆ ಹೋಗ್ತಾರೆ. ಆದರೆ ರಾಜನಿಗೆ ದರ್ಶನ ಲಭಿಸಲಿಲ್ಲ. ರಾಜ ತುಂಬ ದುಃಖಿಸ್ತಾನೆ. ಆಗ ಕನಸಿನಲ್ಲಿ ಭಗವಂತನು ಕಾಣಿಸಿ, ರಾಜ, ಕಳವಳ ಪಡಬೇಡ, ನಾನು ಬೇರೆ ರೂಪದಲ್ಲಿ ಇಲ್ಲಿಯ ಜನರೆಲ್ಲರಿಗೂ ದರ್ಶನ ಭಾಗ್ಯವನ್ನು ಕರುಣಿಸ್ತೇನೆ ಅಂತ ಹೇಳ್ತಾನೆ. ಹಾಗೂ ಸಮುದ್ರದ ನೀರಿನಲ್ಲಿ ಮರದ ತುಂಡೊಂದು ತೇಲಿ ಬರುತ್ತೆ, ಅದರಲ್ಲಿ ವಿಗ್ರಹಗಳನ್ನು ಮಾಡಿಸು ಅಂತ ಹೇಳ್ತಾನೆ. ಹೀಗೆ ಸ್ವಲ್ಪ ದಿವಸಕ್ಕೆ ಮರದ ತುಂಡೊಂದು ತೇಲ್ಕೊಂಡು ಬರುತ್ತೆ. ವಿಶ್ವಕರ್ಮನು ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಅಲ್ಲಿಗೆ ಬಂದು ತಾನು ವಿಗ್ರಹಗಳನ್ನು ತಯಾರಿಸ್ತೇನೆ ಅಂತ ಹೇಳ್ತಾನೆ. ಆದರೆ ನಾನು ಹೇಳುವವರೆಗೂ ಯಾರೂ ಒಳಗೆ ಬರಬಾರದು ಅಂತ ಹೇಳ್ತಾನೆ. ಆದರೆ ಇಂದ್ರದ್ಯುಮ್ನನ ಭಾರ್ಯೆ ಉಂಡೀಚ ಕುತೂಹಲದಿಂದ ಬಾಗಿಲನ್ನು ತೆಗೆದುಬಿಡ್ತಾಳೆ. ವಿಗ್ರಹಗಳು ಇನ್ನೂ ಪೂರ್ಣವಾಗಿರಲಿಲ್ಲ. ಬಲಭದ್ರ, ಸುಭದ್ರ ಮತ್ತು ಜಗನ್ನಾಥ ಸ್ವಾಮಿಯನ್ನು ನೋಡ್ತಾನೆ. ಬಹಳವಾಗಿ ದುಃಖಿಸ್ತಾನೆ. ಆಗ ಮತ್ತೆ ಭಗವಂತನನ್ನು ಕನಸಿನಲ್ಲಿ ಕಾಣಿಸಿ ತಾವು ಮೂವರು ಇದೇ ರೂಪದಲ್ಲಿ ಪೂರಿಯಲ್ಲಿ ನೆಲೆಸಿ ಎಲ್ಲರಿಗೂ ದರ್ಶನವನ್ನು ನೀಡ್ತೇವೆ ಅಂತ ಹೇಳ್ತಾನೆ ಭಗವಂತ.